ನಮಸ್ಕಾರ. ಇವತ್ತು ನಾವು ಒಂದು ಹೊಸ ವಿಷಯದ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಅವರು ಫಾಸ್ಟ್ಯಾಗ್ ಆಧಾರಿತ ಒಂದು ವಾರ್ಷಿಕ ಪಾಸ್ ವ್ಯವಸ್ಥೆ ತರ್ತಾ ಇದ್ದಾರೆ. ಹೌದು, ಇದರ ಬಗ್ಗೆ ಈಗ ಚರ್ಚೆ ನಡೆದಿದೆ. ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ 3,000 ರೂಪಾಯಿಗೆ ವರ್ಷವಿಡೀ ಪಯಣ ಅಂತ ಸುದ್ದಿನೂ ಬಂದಿದೆ. ಅದೇ ಅಲ್ವಾ? ಸೊ ಇದರ ಉದ್ದೇಶ ಏನು, ಇದರ ಖರ್ಚು, ಎಷ್ಟು ದಿನ ಇದು ವ್ಯಾಲಿಡ್ ಇರುತ್ತೆ, ಯಾರಿಗೆಲ್ಲ ಸಿಗುತ್ತೆ, ಮತ್ತೆ ಇದರ ಹಿಂದಿನ ಆಲೋಚನೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಖಂಡಿತ. ಮೊದಲಿಗೆ ಕೇಳೋದಕ್ಕೆ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ? ಕೇವಲ 3,000 ರೂಪಾಯಿಗೆ 1 ವರ್ಷ ಪೂರ್ತಿ ಓಡಾಡಬಹುದು ಅಂತ, ಅಂದ್ರೆ ನ್ಯಾಷನಲ್ ಹೈವೇಗಳಲ್ಲಿ. ಹೌದು, 1 ವರ್ಷ ಅಥವಾ 200 ಟ್ರಿಪ್ಸ್ ಅಂತಾನೂ ಹೇಳಿದ್ದಾರೆ. ಸರಿ, ಹಾಗಾದ್ರೆ ಇದರ ಡೀಟೇಲ್ಸ್ಗೆ ಹೋಗೋಣ. ಕೇಂದ್ರ ಸಚಿವ ನಿತಿನ್ ಗಡ್ಕರಿಯವರು ಇದನ್ನ 2025 ಜೂನ್ 18ಕ್ಕೆ ಅನೌನ್ಸ್ ಮಾಡಿದ್ದಾರೆ. ಮತ್ತಿದು ಜಾರಿಗೆ ಬರೋದು ಯಾವಾಗ ಅಂದ್ರೆ ಇದೇ ವರ್ಷ ಆಗಸ್ಟ್ 15ರಿಂದ. ಓಕೆ. ಇದರ ಕಾಸ್ಟ್ ಆಗ್ಲೇ ಹೇಳ್ದಾಗೆ 3,000 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ದಾರೆ. ಹೌದು. ವ್ಯಾಲಿಡಿಟಿ ವಿಷಯಕ್ಕೆ ಬಂದ್ರೆ ನೀವು ಪಾಸ್ ತಗೊಂಡ ದಿನದಿಂದ 1 ವರ್ಷ ಅಥವಾ 200 ಟ್ರಿಪ್ಸ್ ಮುಗಿಯೋ ತನಕ. ಈ ವ್ಯಾಲೆಟ್ರಲ್ಲಿ ಯಾವುದು ಮೊದಲಾಗುತ್ತೋ ಅಲ್ಲಿಗೆ ಮುಗಿಯುತ್ತೆ. ಸರಿ, ಇದು ಕ್ಲಿಯರ್ ಆಗಿದೆ. ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ. ಹೇಳಿ. ಅಂದ್ರೆ ಈ ಪಾಸ್ ಎಲ್ರಿಗೂ ಸಿಗಲ್ಲ. ಅದಕ್ಕೆ ಕೆಲವು ಕಂಡೀಷನ್ಸ್ ಇವೆ. ಹೌದಾ? ಏನು ಕಂಡೀಷನ್ಸ್? ಇದು ಕೇವಲ ನಾನ್ ಕಮರ್ಷಿಯಲ್, ಅಂದ್ರೆ ಪ್ರೈವೇಟ್ ವೆಹಿಕಲ್ಸ್ ಇದೆಯಲ್ಲ, ಕಾರು, ಜೀಪು, ವ್ಯಾನ್ ಅಂಥವುಗಳಿಗೆ ಮಾತ್ರ. ಓ, ಅಂದ್ರೆ ಟ್ಯಾಕ್ಸಿಗಳಿಗೆ, ಲಾರಿಗಳಿಗೆ, ಬಸ್ಗಳಿಗೆ ಇಲ್ಲ? ಇಲ್ಲ, ಖಂಡಿತ ಇಲ್ಲ. ಕಮರ್ಷಿಯಲ್ ವೆಹಿಕಲ್ಸ್ ಇದರಲ್ಲಿ ಬರೋದಿಲ್ಲ. ಇದರ ಮುಖ್ಯ ಉದ್ದೇಶ ಗಡ್ಕರಿಯವರೇ ಹೇಳಿದ ಹಾಗೆ ನ್ಯಾಷನಲ್ ಹೈವೇಗಳಲ್ಲಿ ಪದೇ ಪದೇ ಟೋಲ್ ಕಟ್ಟೋ ಕಿರಿಕಿರಿ ಇರಬಾರ್ದು. ಸ್ಮೂತ್ ಆಗಿ ಯಾವುದೇ ಅಡೆತಡೆ ಇಲ್ಲದೆ ಪ್ರಯಾಣ ಮಾಡಬೇಕು ಅನ್ನೋದು. ಹೌದು, ಟೋಲ್ ಪ್ಲಾಜಾದಲ್ಲಿ ಕಾಯೋಡು ತಪ್ಪುತ್ತೆ ಅಲ್ವಾ? ಟೈಮ್ ಸೇವ್ ಆಗುತ್ತೆ. ಖಂಡಿತ. ಸಮಯ ಮತ್ತೆ ಇಂಧನ ಕೂಡ ಉಳಿತಾಯ ಆಗೋದು. ಸರಿ, ಈಗ ಇದನ್ನ ಪಡ್ಕೊಳ್ಳೋದು ಹೇಗೆ? ಪ್ರಾಸೆಸ್ ಏನು? ಇದು ಕೂಡ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಮೊಬೈಲ್ ಆಪ್ ಇದೆಯಂತೆ, ರಾಜ್ಮಾರ್ಗ್ ಯಾತ್ರಾ ಅಂತ. ಹೌದು. ಆ ಆಪ್ ಮೂಲಕ ಅಥವಾ NHAI ಮತ್ತೆ ಮೋರ್ತ್ ಅಂದ್ರೆ ಹೆದ್ದಾರಿ ಪ್ರಾಧಿಕಾರ ಮತ್ತೆ ಸಾರಿಗೆ ಸಚಿವಾಲಯದ ಅಫಿಷಿಯಲ್ ವೆಬ್ಸೈಟ್ಗಳ ಮೂಲಕನೂ ಇದನ್ನ ತಗೋಬಹುದು ಅಥವಾ ರಿನ್ಯೂ ಮಾಡಬಹುದು ಅಂತ ಹೇಳಿದ್ದಾರೆ. ಸರಿ, ಅದಕ್ಕೆ ಸದ್ಯದಲ್ಲಿ ಒಂದು ಸಪರೇಟ್ ಲಿಂಕ್ ಕೂಡ ಕೊಡ್ತಾರಂತೆ. ಇದಕ್ಕೂ ಮುಂಚೆ ಯಾಕೆ ಈ ಸಿಸ್ಟಮ್ ತರ್ತಾ ಇದ್ದಾರೆ ಅಂತ ನೋಡೋದು ಮುಖ್ಯ ಅನ್ಸುತ್ತೆ. ಹೌದು, ಯಾಕೆ? ಇತ್ತೀಚೆಗೆ ಆಕ್ಚುಲಿ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇತ್ತು. ಮುಖ್ಯವಾಗಿ 60 ಕಿಲೋಮೀಟರ್ ಒಳಗಡೆನೆ 2 ಟೋಲ್ ಪ್ಲಾಜಾ ಇದ್ರೆ. ಓ ಹೌದು, ಒಂದೇ ಸಣ್ಣ ಟ್ರಿಪ್ಗೆ 2 ಸಲ ಟೋಲ್ ಕಟ್ಟಬೇಕಾದ ಪ್ರಸಂಗಗಳು. ಅದೇ. ಸೊ ಆ ತರದ ಸಮಸ್ಯೆಗಳನ್ನ ಬಗೆಹರಿಸೋಕೆ ಇದೊಂದು ಪ್ರಯತ್ನ ಇರ್ಬೋದು. ಸರ್ಕಾರದ ಉದ್ದೇಶ ಸ್ಪಷ್ಟ ಇದೆ. ಒಂದೇ ಸಲ ಅಫೋರ್ಡಬಲ್ ರೇಟ್ನಲ್ಲಿ ಟೋಲ್ ಕಟ್ಟಿ ಟೋಲ್ ಬೂತ್ ಹತ್ರ ಆಗೋ ಡಿಲೇ, ಆರ್ಗ್ಯುಮೆಂಟ್ಸ್ ಎಲ್ಲ ಕಡಿಮೆ ಮಾಡೋದು. ಅಂದ್ರೆ ಪ್ರಯಾಣಿಕರಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದು. ಎಕ್ಸಾಕ್ಟ್ಲಿ. ಹಾಗಾದ್ರೆ ಯಾರು ಆಗಾಗ ಹೈವೇಯಲ್ಲಿ ಹೋಗ್ತಾರೋ ಅವರಿಗಿದು ತುಂಬಾ ಅನುಕೂಲ ಆಗ್ಬೋದು ಅಲ್ವಾ? ಉದಾಹರಣೆಗೆ ಬೆಂಗಳೂರಿಂದ ಮೈಸೂರಿಗೆ ವೀಕೆಂಡಲ್ಲಿ ಓಡಾಡೋರು ಅಥವಾ ಪುಣೆ, ಮುಂಬೈ ಹೋಗೋರು. ಹೌದು. ಅವರಿಗೆ ಪ್ರತಿ ಸಲ ಟೋಲ್ ಕಟ್ಟೋದಿಕ್ಕಿಂತ ವರ್ಷಕ್ಕೆ 3,000 ಕೊಟ್ಬಿಡೋದು ಲಾಭನಾ ಅಂತ ಯೋಚನೆ ಮಾಡ್ತಾರೆ. ಖಂಡಿತ. ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅವರವರ ಪ್ರಯಾಣಕ್ಕೆ ತಕ್ಕ ಹಾಗೆ. ಎಲ್ರಿಗೂ ಒಂದೇ ರೀತಿ ಉಪಯೋಗ ಆಗಲ್ಲ. ವರ್ಷಕ್ಕೆ 1-2 ಸಲ ಹೋಗೋರಿಗಿಂತ ರೆಗ್ಯುಲರ್ ಆಗಿ ಅಂದ್ರೆ ತಿಂಗಳಿಗೆ 4-5 ಸಲ ಆದ್ರೂ ಹೈವೇ ಬಳಸೋರಿಗೆ ಇದರಿಂದ ಖಂಡಿತ ಹಣ, ಸಮಯ ಎರಡೂ ಉಳಿಯುತ್ತೆ. ದೇಶದಲ್ಲಿರೋ ಲಕ್ಷಾಂತರ ಪ್ರೈವೇಟ್ ವೆಹಿಕಲ್ ಓನರ್ಸ್ಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದು ಗವರ್ಮೆಂಟ್ ಎಕ್ಸ್ಪೆಕ್ಟೇಷನ್. ಆದ್ರೆ ಕಮರ್ಷಿಯಲ್ ವೆಹಿಕಲ್ಸ್ನ ಯಾಕೆ ಬಿಟ್ಟಿದ್ದಾರೆ? ಅದಕ್ಕೇನಾದ್ರೂ ಕಾರಣ? ಬಹುಶಃ ಟೋಲಿಂದ ಬರೋ ಆದಾಯದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಆಗ್ಬಾರ್ದು ಅಂತ ಇರ್ಬೋದು. ಕಮರ್ಷಿಯಲ್ ವೆಹಿಕಲ್ಸ್ ಇಂದಾನೆ ಜಾಸ್ತಿ ಟೋಲ್ ಕಲೆಕ್ಷನ್ ಆಗೋದಲ್ವಾ? ಹೌದು, ಅದು ನಿಜ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ನ್ಯಾಷನಲ್ ಹೈವೇಗಳಲ್ಲಿ ಜಾಸ್ತಿ ಓಡಾಡೋ ಪ್ರೈವೇಟ್ ವೆಹಿಕಲ್ಸ್ಗೆ ಇದೊಂದು ಹೊಸ ಸಿಂಪಲ್ ಆದ ಮತ್ತೆ ಬಹುಶಃ ಕಡಿಮೆ ಖರ್ಚಿನ ಆಪ್ಷನ್ ತರ ಕಾಣ್ತಾ ಇದೆ. ಹೌದು. ಇದು ಇಂಪ್ಲಿಮೆಂಟ್ ಆದ್ಮೇಲೇನೆ ಗೊತ್ತಾಗೋದು ಇದರ ನಿಜವಾದ ಎಫೆಕ್ಟ್ ಏನು ಅಂತ. ಹೌದು, ಖಂಡಿತ. ಇದು ಪ್ರೈವೇಟ್ ವೆಹಿಕಲ್ಸ್ ಪ್ರಯಾಣನ ಸುಲಭ ಮಾಡೋ ಒಂದು ಒಳ್ಳೆ ಸ್ಟೆಪ್ ಅನ್ಸ್ಬೋದು. ಆದರೆ ಇಲ್ಲಿ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ಉದ್ಭವಿಸುತ್ತೆ ನೋಡಿ. ಏನು? ಈ ಪಾಸ್ ಕೇವಲ ನಾನ್ ಕಮರ್ಷಿಯಲ್ ಗಾಡಿಗಳಿಗೆ, ಅದರಲ್ಲೂ 200 ಟ್ರಿಪ್ಸ್ ಲಿಮಿಟ್ ಇದೆ ಅಂದಮೇಲೆ ಒಬ್ಬರು ಈ 200 ಟ್ರಿಪ್ಸ್ ಲಿಮಿಟ್ ಹತ್ರ ಬರ್ತಾ ಇದ್ದಾರೆ ಅನ್ನೋದನ್ನ ದೇಶದಲ್ಲಿರೋ ಅಷ್ಟೂ ಟೋಲ್ ಪ್ಲಾಜಾಗಳಲ್ಲಿ ರಿಯಲ್ ಟೈಮಲ್ಲಿ ಕರೆಕ್ಟಾಗಿ ಹೇಗೆ ಟ್ರ್ಯಾಕ್ ಮಾಡ್ತಾರೆ? ಹೌದಲ್ಲ, ಅದು ದೊಡ್ಡ ಚಾಲೆಂಜ್ ಆಗಬಹುದು. ಅದರ ಟೆಕ್ನಿಕಲ್ ಇಂಪ್ಲಿಮೆಂಟೇಷನ್ ಎಷ್ಟರ ಮಟ್ಟಿಗೆ ಸ್ಮೂತ್ ಆಗಿರುತ್ತೆ ಅನ್ನೋದನ್ನ ಕಾದ್